Hello everyone, welcome to Digital Learning, Department of Collegiate Education, course BSc, subject Computer Science, paper Operating System and Unix, chapter Process and CPU Scheduling, subtopic Process Scheduler, presented by Shweta M. In the previous chapter, we learned about the operating system, types of operating system, components, features and applications, and in this chapter we are learning about the process and CPU scheduling. The session outcome will be the process scheduler, different types of process schedulers. Let's start the session with the definition of operating system. An operating system is the interface between the user and the machine. The operating system which is used in a computer can be act as an interface between the user and the machine. ನಾವು ಸಿಸ್ಟಮಲ್ಲಿ ಯೂಸ್ ಮಾಡುವಂಥ ಯಾವುದೇ ಆಪ್ರೇಟಿಂಗ್ ಸಿಸ್ಟಮ್ ಆದರೂ ಅದು ಯೂಸರ್ ಮತ್ತು ಮಷಿನ್ ಮಧ್ಯೆ ಒಂದು ಇಂಟರ್ಫೇಸ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ದ ಎಕ್ಸಾಂಪಲ್ಸ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ವಿಲ್ ಬಿ MS-DOS, Microsoft Windows, Unix, Linux and Android operating system. Let's go with some basic concepts of process. What is process? Process is the execution of a program that performs an action specified in the program. ಕರೆಂಟ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇರುವಂಥ ಪ್ರೋಗ್ರಾಮ್ನ, ಕರೆಂಟ್ಲಿ ಆ್ಯಕ್ಟಿವ್ ಇರುವಂಥ ಪ್ರೋಗ್ರಾಮ್ನ ಪ್ರೋಸೆಸ್ ಅಂತ ಕರಿತೀವಿ. ಸೊ ಸಿಸ್ಟಮ್ಗೆ ಎಷ್ಟೊಂದು ಪ್ರೋಗ್ರಾಮ್ಸ್ ಇರ್ಬೋದು, ಎಷ್ಟೊಂದು ಪ್ರೋಸೆಸ್ಗಳಿರ್ಬೋದು, ಅದರಲ್ಲಿ ಕರೆಂಟ್ಲಿ ಯಾವುದು ವರ್ಕ್ ಆಗ್ತಾ ಇರುತ್ತೆ CPU-ನಲ್ಲಿ ಅದನ್ನು ನಾವೇನಂತ ಕರಿತೀವಿ, ಪ್ರಾಸೆಸ್ ಅಂತ ಕರಿತೀವಿ. ಸೊ ಆಪ್ರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ ಅಂದರೆ ಇಟ್ ಕ್ರಿಯೇಟ್ಸ್ ದ processes, it schedules the processes and it terminates the processes which is used by the CPU. A process created by the main process is called as a child process. ಸೊ ಒಂದು ಪ್ರೋಸೆಸ್ಸು ಇನ್ನೊಂದು ಪ್ರೋಸೆಸ್ನ ಇನಿಷಿಯೇಟ್ ಮಾಡ್ಬೋದು. ಆ ರೀತಿ ಕ್ರಿಯೇಟ್ ಆಗಿರುವಂಥ ನ್ಯೂ ಪ್ರೋಸೆಸ್ನ ಚೈಲ್ಡ್ ಪ್ರೋಸೆಸ್ ಅಂತ ಕರೀತಾರೆ. ಸೊ CPU-ನಲ್ಲಿ ಕರೆಂಟ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇರೋವಂಥ ಪ್ರೋಗ್ರಾಮ್ನ ಪ್ರೋಸೆಸ್ ಅಂತ ಕರೀತಾರೆ. ಇದನ್ನೆಲ್ಲನೂ ಎಂಟೈರ್ ಎಷ್ಟೇ ಪ್ರೋಸೆಸ್ ಇದ್ದರೂ ಸಿಸ್ಟಮಲ್ಲಿ ಅಷ್ಟು ಪ್ರೋಸೆಸ್ನ ಮೇಂಟೈನ್ ಮಾಡೋದು ಯಾರು ಅಂದರೆ ಆಪ್ರೇಟಿಂಗ್ ಸಿಸ್ಟಮ್. ಇಟ್ ವಿಲ್ ಪರ್ಫಾರ್ಮ್ process management, that is nothing but creating, scheduling and terminating the processes. Let's come to the schedulers. There are mainly three kinds of schedulers. One is long-term scheduler, short-term scheduler and medium-term scheduler. So ಎಷ್ಟು schedulers ಇದೆ ಅಂತ ನಾವು ನೋಡುವಾಗ you can see that long-term scheduler, short-term scheduler and medium-term scheduler. First one, long-term scheduler. What is long-term scheduler? It is also called as job scheduler. So long-term scheduler na job scheduler anta kuda karitivi. Why it is called a long-term scheduler? A long-term scheduler determines which programs are admitted to the system for processing. So yavadella processes system ge li generate aguತ್ತೋ in order to execute in a CPU ಅಂಥವೆಲ್ಲವನ್ನು ಎಲ್ಲೋಗಿರುತ್ತೆ ಅಂದರೆ ಲಾಂಗ್ ಟರ್ಮ್ ಶೆಡ್ಯೂಲರಲ್ಲಿ ಇರುತ್ತೆ. ಇಟ್ ಸೆಲೆಕ್ಟ್ಸ್ ದ ಪ್ರೊಸೆಸಸ್ ಫ್ರಮ್ ದ ಕ್ಯೂ ಆ್ಯಂಡ್ ಲೋಡ್ಸ್ ದೆಮ್ ಇನ್ ಟು ದ ಮೆಮೊರಿ ಫಾರ್ ಎಕ್ಸಿಕ್ಯೂಷನ್. ಪ್ರೋಸೆಸ್ ಲೋಡ್ಸ್ ಇನ್ ಟು ದ ಮೆಮೊರಿ ಫಾರ್ CPU ಶೆಡ್ಯೂಲಿಂಗ್. ಸೊ ಯಾವುದೆಲ್ಲ ಪ್ರೊಸೆಸಸ್ ಇರುತ್ತೋ ಆ ಪ್ರೊಸೆಸಸ್ನ ಏನು ಮಾಡುತ್ತೆ, ಮೆಮೊರಿನಲ್ಲಿ ಅದು ಲೋಡ್ ಮಾಡಿರುತ್ತೆ ಫಾರ್ ಎಕ್ಸಿಕ್ಯೂಷನ್. ಪ್ರೋಸೆಸ್ ಲೋಡ್ಸ್ ಇನ್ ಟು ದ ಮೆಮೊರಿ ಫಾರ್ CPU ಶೆಡ್ಯೂಲಿಂಗ್. ಏನಾಗುತ್ತೆ, ಪ್ರತಿಯೊಂದು ಪ್ರೊಸೆಸಸ್ಸು ಯಾವಾಗ ಅದು ಲೋಡ್ ಆಗುತ್ತೋ, ಸಿಸ್ಟಮ್ಗೆ ಲೋಡ್ ಆಗುತ್ತೋ ಆವಾಗ ಅದು ಎಲ್ಲಿರುತ್ತೆ ಅಂದರೆ ಜಾಬ್ ಶೆಡ್ಯೂಲರಲ್ಲಿ ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಅ ಲಾಂಗ್ ಟರ್ಮ್ ಶೆಡ್ಯೂಲರ್. ಶಾರ್ಟ್ ಟರ್ಮ್ ಶೆಡ್ಯೂಲರ್ ಅಂದರೆ ಯಾವುದು? ಶಾರ್ಟ್ ಟರ್ಮ್ ಶೆಡ್ಯೂಲರ್ ಈಸ್ ಆಲ್ಸೋ ಕಾಲ್ಡ್ ಆಸ್ CPU ಶೆಡ್ಯೂಲರ್. ಏನು ಮಾಡುತ್ತೆ CPU ಶೆಡ್ಯೂಲರ್ ಅಂದರೆ ಮೇನ್ ಆಬ್ಜೆಕ್ಟಿವ್ ಈಸ್ ಟು ಇನ್ಕ್ರೀಸ್ ದ ಸಿಸ್ಟಮ್ ಪರ್ಫಾರ್ಮೆನ್ಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಚೂಸನ್ ಸೆಟ್ ಕ್ರೈಟೀರಿಯಾ. ಏನು ಮಾಡುತ್ತೆ, CPU ಶೆಡ್ಯೂಲರು ಜಾಸ್ತಿ ಪರ್ಫಾರ್ಮೆನ್ಸ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಕಾನ್ಸಂಟ್ರೇಟ್ ಮಾಡ್ತಾ ಇರುತ್ತೆ. CPU ಶೆಡ್ಯೂಲರ್ ಸೆಲೆಕ್ಟ್ಸ್ ಅ ಪ್ರೋಸೆಸ್ ಅಮಾಂಗ್ ದ ಪ್ರೊಸೆಸಸ್ ದಟ್ ಆರ್ ರೆಡಿ ಟು ಎಕ್ಸಿಕ್ಯೂಟ್ ಆ್ಯಂಡ್ ಅಲೋಕೇಟ್ ಟೈಮ್ ಟು ದ CPU. ಈ CPU ಶೆಡ್ಯೂಲರ್ ಏನು ಮಾಡುತ್ತೆ ಅಂದರೆ ಯಾವುದೆಲ್ಲ ಪ್ರೊಸೆಸಸ್ಸು ರೆಡಿಯಾಗಿರುತ್ತೋ ಎಕ್ಸಿಕ್ಯೂಟ್ ಆಗೋದಕ್ಕೆ ಅಂಥ ಪ್ರೊಸೆಸಸ್ನ CPU-ಗೆ ಅಲಾಟ್ ಮಾಡಿ ಕೊಡುತ್ತೆ. Then again we will come across the medium term scheduler, and where we will use it, it is the main part of the swapping. So what is the general meaning of swapping? ನಮಗೆ ಗೊತ್ತಿದೆ, ಒಂದು ಟಾಸ್ಕ್ ವರ್ಕ್ ಆಗ್ತಾ ಇರುತ್ತೆ, ಅದರಿಂದಾಗಿ ಇನ್ನೊಂದು ಟಾಸ್ಕಿಗೆ ಶಿಫ್ಟ್ ಆಗುತ್ತೆ ಅಂದಾಗ we call them as a swapping. That term is called as a swapping.
So here medium scheduling is a part of the swapping. Whenever the CPU wants to switch from one process to another process, when it wants to shift from one process to another process, that time it will make use of medium term scheduling. What this scheduler will do, it removes the processes from the memory and it reduces the degree of multiprogramming. ಸೊ ಯಾವುದು ಮೇನ್ ಮೆಮೊರಿನಲ್ಲಿ ಕರೆಂಟ್ಲಿ ವರ್ಕ್ ಆಗ್ತಾ ಇರುತ್ತೋ ಅದನ್ನು ಅದರಿಂದ ರಿಮೂವ್ ಮಾಡುತ್ತೆ, ಬೇರೆ ಪ್ರೊಸೆಸಸ್ನ ಅದಕ್ಕೆ ಲೋಡ್ ಮಾಡಿಕೊಡುತ್ತೆ. ಸೊ ಇಟ್ ರೆಡ್ಯೂಸಸ್ ದ ಡಿಗ್ರಿ ಆಫ್ ಮಲ್ಟಿಪ್ರೋಗ್ರಾಮಿಂಗ್. The medium term scheduler is in charge of handling the swapped out processes. ಸೊ ಪ್ರತಿಯೊಂದು ಪ್ರೊಸೆಸಸ್ನು ಅದೇನು ಮಾಡ್ತಾ ಇರುತ್ತೆ, ಯಾವುದೆಲ್ಲ ಪ್ರೊಸೆಸ್ ಸ್ವಾಪ್ ಔಟ್ ಆಗ್ತಾ ಇರುತ್ತೆ, ಸಿ ಪಿ ಯು ಇಂದ ಹೊರಗೆ ಹೋಗ್ತಾ ಇರುತ್ತೆ ಅಂಥವನ್ನು ಹ್ಯಾಂಡಲ್ ಮಾಡ್ತಾ ಇರುತ್ತೆ. ಸೊ ಇನ್ ದಿಸ್ ಟರ್ಮ್ ವಿ ಕಮ್ ಅಕ್ರಾಸ್ 3 schedulers. One is long term scheduler, short term scheduler and medium term scheduler. ಸೊ ಜಾಬ್ ಶೆಡ್ಯೂಲರ್ನ ಲಾಂಗ್ ಟರ್ಮ್ ಶೆಡ್ಯೂಲರ್ ಅಂತಲೂ ಕರಿತೀವಿ. ಯಾವುದೆಲ್ಲ ಪ್ರೊಸೆಸಸ್ಸು ಸಿಸ್ಟಮ್ಗೆ ಲೋಡ್ ಆಗ್ತಾ ಇರುತ್ತೆ, ಮೆಮೊರಿಗೆ ಲೋಡ್ ಆಗ್ತಾ ಇರುತ್ತೆ, ಅದೆಲ್ಲನೂ ಏನಾಗಿರುತ್ತೆ ಜಾಬ್ ಶೆಡ್ಯೂಲರ್ ಅಥವಾ ಲಾಂಗ್ ಟರ್ಮ್ ಶೆಡ್ಯೂಲರ್ ಆಗಿರುತ್ತೆ. ಮತ್ತು ಯಾವುದೆಲ್ಲ ಸಿ ಪಿ ಯುಗೆ ಅಲೋಕೇಟ್ ಆಗ್ತಾ ಇರುತ್ತೆ, ರೆಡಿ ಕ್ಯೂವಲ್ಲಿರುತ್ತೆ, ಅಲ್ಲಿಂದ ಸಿ ಪಿ ಯು ಅಲೋಕೇಟ್ ಆಗಬೇಕಾದ್ರೆ ಅದನ್ನು ಶಾರ್ಟ್ ಟರ್ಮ್ ಶೆಡ್ಯೂಲರ್ ಅಥವಾ ಸಿ ಪಿ ಯು ಶೆಡ್ಯೂಲರ್ ಅಂತ ಕರೀತಾರೆ. ಮತ್ತು ಮೀಡಿಯಮ್ ಟರ್ಮ್ ಶೆಡ್ಯೂಲರ್ ಎಲ್ಲಾಗುತ್ತೆ ಅಂದರೆ ಸಿ ಪಿ ಯುನಲ್ಲಿ ಒಂದು ಪ್ರೋಸೆಸ್ ವರ್ಕ್ ಆಗ್ತಾ ಇರುತ್ತೆ, ಆ ಪ್ರೋಸೆಸಸ್ನ ಅದು ಟೆಂಪ್ರರಿಲಿ ಸಸ್ಪೆಂಡ್ ಮಾಡಿ ಇನ್ನೊಂದು ಪ್ರೋಸೆಸ್ನ ಲೋಡ್ ಮಾಡಿ ವರ್ಕ್ ಮಾಡ್ಕೋಬೇಕು ಅಂದಾಗ ದಟ್ ಪ್ರೋಸೆಸ್ ವಿಲ್ ಬಿ ಕಾಲ್ಡ್ ಆಸ್ ಅ ಸ್ವಾಪಿಂಗ್, ಸ್ವಿಚಿಂಗ್ ಫ್ರಮ್ ಒನ್ ಪ್ರೋಸೆಸ್ ಟು ಅನದರ್ ಪ್ರೋಸೆಸ್. ಅದನ್ನು ಹ್ಯಾಂಡಲ್ ಮಾಡೋದು ಮೀಡಿಯಮ್ ಟರ್ಮ್ ಶೆಡ್ಯೂಲರ್. ಸೊ ಜಾಬ್ ಶೆಡ್ಯೂಲರ್ is also called as long term scheduler. CPU scheduler is also called as short term scheduler, and swapping the process medium term scheduler is a part of the swapping. Let's compare the 3 types of schedulers: the long term scheduler, short term scheduler and medium term scheduler. ಸೊ ಇಷ್ಟೊತ್ತು ಏನು ನೋಡಿದ್ವಿ, ಲಾಂಗ್ ಟರ್ಮ್ ಶೆಡ್ಯೂಲರ್, ಶಾರ್ಟ್ ಟರ್ಮ್ ಶೆಡ್ಯೂಲರ್ ಮತ್ತು ಮೀಡಿಯಮ್ ಟರ್ಮ್ ಶೆಡ್ಯೂಲರ್. ಅದರಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ ಮೊದಲನೇದು ಲಾಂಗ್ ಟರ್ಮ್ ಶೆಡ್ಯೂಲರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಜಾಬ್ ಶೆಡ್ಯೂಲರ್, ಆಲ್ರೆಡಿ ನೋಡಿದ್ವಿ. ಶಾರ್ಟ್ ಟರ್ಮ್ ಶೆಡ್ಯೂಲರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸಿ ಪಿ ಯು ಶೆಡ್ಯೂಲರ್. ಆ್ಯಂಡ್ ಮೀಡಿಯಮ್ ಟರ್ಮ್ ಶೆಡ್ಯೂಲರ್ ಇಟ್ ಈಸ್ ಅ ಪ್ರೊಸೆಸ್ ಸ್ವ್ಯಾಪಿಂಗ್ ಶೆಡ್ಯೂಲರ್. ಸೊ ಒಂದು ಪ್ರೊಸೆಸ್ಸಿಂದ ಇನ್ನೊಂದು ಪ್ರೊಸೆಸ್ಗೆ ಸ್ವ್ಯಾಪಿಂಗ್ ಮಾಡುವಂಥ ಶೆಡ್ಯೂಲರ್ನ ಮೀಡಿಯಮ್ ಟರ್ಮ್ ಶೆಡ್ಯೂಲರ್ ಅಂತ ಕರಿತೀವಿ. ಸೊ ಜಾಬ್ ಶೆಡ್ಯೂಲರ್ ಈಸ್ ಕಾಲ್ಡ್ ಆಸ್ ಲಾಂಗ್ ಟರ್ಮ್ ಶೆಡ್ಯೂಲರ್, ಸಿ ಪಿ ಯು ಶೆಡ್ಯೂಲರ್ ಈಸ್ ಕಾಲ್ಡ್ ಆಸ್ ಶಾರ್ಟ್ ಟರ್ಮ್ ಶೆಡ್ಯೂಲರ್, ಆ್ಯಂಡ್ ದ ಸ್ವ್ಯಾಪಿಂಗ್ ಶೆಡ್ಯೂಲರ್ ಈಸ್ ಕಾಲ್ಡ್ ಆಸ್ ಅ ಮೀಡಿಯಮ್ ಟರ್ಮ್ ಶೆಡ್ಯೂಲರ್. ಫಸ್ಟ್ ಒನ್. ಲೆಟ್ಸ್ ಕಮ್ ಟು ದ ಸೆಕೆಂಡ್ ಒನ್ ರಿಗಾರ್ಡಿಂಗ್ ದ ಸ್ಪೀಡ್. ಯಾವ ಶೆಡ್ಯೂಲರ್ ಫಾಸ್ಟಾಗಿ ವರ್ಕ್ ಆಗುತ್ತೆ, ಯಾವ ಶೆಡ್ಯೂಲರ್ ಸ್ಲೋ ಆಗಿದೆ ಅಂತ. ಸೊ ಆಲ್ರೆಡಿ ನೀವು ನೋಡಿದ್ರೆ ಶಾರ್ಟ್ ಟರ್ಮ್ ಶೆಡ್ಯೂಲರ್ ಏನಿರುತ್ತೆ, ಟರ್ಮ್ ಅನ್ನೋದು ಶಾರ್ಟ್ ಟೈಮ್ ಪೀರಿಯಡ್ ತುಂಬ ಚಿಕ್ಕದದು. ಸೊ ಅದರದ್ದು ಸ್ಪೀಡ್ ಜಾಸ್ತಿ ಇರುತ್ತೆ. ಸ್ಪೀಡ್ ಈಸ್ ದ ಫಾಸ್ಟೆಸ್ಟ್ ಅಮಾಂಗ್ ಇನ್ ಅದರ್ ಟು. ಸೊ ಶಾರ್ಟ್ ಟರ್ಮ್ ಶೆಡ್ಯೂಲಲ್ಲಿ ಜಾಸ್ತಿ ಇರುತ್ತೆ, ಬಟ್ ಲಾಂಗ್ ಟರ್ಮ್ ಶೆಡ್ಯೂಲಲ್ಲಿ ಅದು ಕಡಿಮೆ ಇರುತ್ತೆ, ಸ್ಪೀಡ್ ತುಂಬ ಕಡಿಮೆ. ಸ್ಪೀಡ್ ಈಸ್ ಲೆಸ್ಸರ್ ದೆನ್ ದ ಶಾರ್ಟ್ ಟರ್ಮ್ ಶೆಡ್ಯೂಲರ್. ಅದೇ ಮೀಡಿಯಮ್ ಟರ್ಮ್ ಶೆಡ್ಯೂಲಲ್ಲಿ ಏನಿರುತ್ತೆ, ಇವೆರಡರ ಮಧ್ಯ ಇರುತ್ತೆ. It is not lazy as long term scheduler, it is not speed as short term scheduler. ಇವೆರಡರ ಮಧ್ಯ ಸ್ಪೀಡ್ನ ಮೇಂಟೈನ್ ಮಾಡ್ತಿರುತ್ತೆ. ಸೊ ಲಾಂಗ್ ಟರ್ಮ್ ಶೆಡ್ಯೂಲರಲ್ಲಿ ಸ್ಪೀಡ್ ಕಡಿಮೆ ಇರುತ್ತೆ, ಶಾರ್ಟ್ ಟರ್ಮ್ ಶೆಡ್ಯೂಲರಲ್ಲಿ ಸ್ಪೀಡ್ ಜಾಸ್ತಿ ಆಗುತ್ತೆ, ಮೀಡಿಯಮ್ ಟರ್ಮ್ ಶೆಡ್ಯೂಲರಲ್ಲಿ ಅದೇನಾಗಿರುತ್ತೆ ಇವೆರಡರ ಮಧ್ಯ ವರ್ಕ್ ಆಗ್ತಾ ಇರುತ್ತೆ. ಆ್ಯಂಡ್ ಲೆಟ್ಸ್ ಕಮ್ ಟು ದ ಥರ್ಡ್ ಡಿಫ್ರೆನ್ಸ್. ಲಾಂಗ್ ಟರ್ಮ್ ಶೆಡ್ಯೂಲರಲ್ಲಿ ಏನಿರುತ್ತೆ, ಇಟ್ ಕಂಟ್ರೋಲ್ಸ್ ದ ಡಿಗ್ರಿ ಆಫ್ ಪ್ರೋಗ್ರಾಮಿಂಗ್, ಡಿಗ್ರಿ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್ ಏನಾಗಿರುತ್ತೆ ಲಾಂಗ್ ಟರ್ಮ್ ಅಲ್ಲ, ಒಂದು ಅಲಾಟ್ ಆಗುತ್ತೆ, ಅದು ಕಂಪ್ಲೀಟ್ ಆಯಿತಾ ಇನ್ನೊಂದು ಅಲಾಟ್ ಆಗುತ್ತೆ. ಸೊ ಮಲ್ಟಿ ಪ್ರೋಗ್ರಾಮಿಂಗನ್ನ ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅದೇ ಶಾರ್ಟ್ ಟರ್ಮ್ ಕಂಟ್ರೋಲ್ ಏನು ಮಾಡಿದೆ, ಇಟ್ ಪ್ರೊವೈಡ್ಸ್ ದ ಲೆಸ್ಸರ್ ಕಂಟ್ರೋಲ್ ಓವರ್ ಡಿಗ್ರಿ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್. ಸೊ ಇದೇನು ಮಾಡುತ್ತೆ, ಲೆಸ್ಸರ್ ಕಂಟ್ರೋಲ್, ಇದು ಕಂಟ್ರೋಲ್ ಇರೋದಿಲ್ಲ, ಇಟ್ ಈಸ್ ಹ್ಯಾವಿಂಗ್ ಅ ಲೆಸರ್ ಕಂಟ್ರೋಲ್ ಓವರ್ ದ ಡಿಗ್ರಿ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್. ಸೊ ಮಲ್ಟಿ ಪ್ರೋಗ್ರಾಮಿಂಗ್ ಇದರಲ್ಲಿ ನಡೀತಾ ಇರುತ್ತೆ, ಇದ್ರ ಮೇಲೆ ಅದಕ್ಕೆ ಕಂಟ್ರೋಲ್ ಕಡಿಮೆ ಇರುತ್ತೆ. ಸೊ ಇಟ್ ಡಸ್ ನಾಟ್ ಹ್ಯಾವ್ a control over the multi-programming. So there is a lot of chances for multi-programming. But when it comes to medium term, it reduces the degree of multi-programming. ಇದು ಕೂಡ ಡಿಗ್ರಿ ಆಫ್ ಮಲ್ಟಿ-ಪ್ರೋಗ್ರಾಮ್ನ ಕಡಿಮೆ ಮಾಡುತ್ತೆ. ಇದು ಕಂಟ್ರೋಲ್ ಮಾಡ್ತಾ ಇರುತ್ತೆ, ಚಾನ್ಸಸ್ ಇರ್ಬೋದು, ಬಟ್ ಇದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಆದರೆ ಶಾರ್ಟ್ ಟರ್ಮ್ ಶೆಡ್ಯೂಲರ್ಗೆ ಇದ್ರ ಮೇಲೆ ಯಾವುದೇ ರೀತಿ ಕಂಟ್ರೋಲ್ ಇರೋದಿಲ್ಲ, ಮಲ್ಟಿ ಪ್ರೋಗ್ರಾಮಿಂಗ್ಗೆ ಅದು ಅಲೋ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಡಿಫ್ರೆನ್ಸ್, ಲಾಂಗ್ ಟರ್ಮ್ ಶೆಡ್ಯೂಲರ್ ಇಟ್ ಈಸ್ ಆಲ್ಮೋಸ್ಟ್ ಆಬ್ಸೆಂಟ್ ಆರ್ ಮಿನಿಮಲ್ ಇನ್ ಟೈಮ್ ಶೇರಿಂಗ್ ಸಿಸ್ಟಮ್. ಯಾವಾಗ ನಿಮಗೆ ಟೈಮ್ ಶೇರಿಂಗ್ ಶೆಡ್ಯೂಲಿಂಗ್ ಬರಬೇಕಾಗತ್ತೆ, ಪ್ರೊಸೆಸಸ್ ಮಧ್ಯೆ ಟೈಮ್ ಶೇರಿಂಗ್ ಬರಬೇಕಾಗುತ್ತೋ ಅಲ್ವಾಗ ಲಾಂಗ್ ಟರ್ಮ್ ಶೆಡ್ಯೂಲರ್ ಆಗಲ್ಲ. ಯಾಕಂದರೆ ಒಂದಕ್ಕೆ ಟೈಮ್ ಅಲಾಟ್ ಮಾಡಿ ನೆಕ್ಸ್ಟ್ದು ಟೈಮ್ ಅಲಾಟ್ ಮಾಡಬೇಕು ಅಂದರೆ ಟೈಮಿಂಗ್ ಮಸ್ಟ್ ಬಿ ವೆರಿ ಶಾರ್ಟ್. ಬಟ್ ಲಾಂಗ್ ಟರ್ಮ್ ಶೆಡ್ಯೂಲರಲ್ಲಿ ಅದು ಆಗೋದಿಲ್ಲ. ಬಟ್ ಇನ್ ಶಾರ್ಟ್ ಟರ್ಮ್ ಇಟ್ ಈಸ್ ಆಲ್ಸೋ ಅ ಮಿನಿಮಲ್ ಇನ್ ಟೈಮ್ ಕಡಿಮೆ ಇರುತ್ತೆ.
ಬಟ್ ಇಟ್ ಈಸ್ ಅ ಪಾರ್ಟ್ ಆಫ್ ಟೈಮ್ ಶೇರಿಂಗ್ ಸಿಸ್ಟಮ್. ಯಾವಾಗ ಮೀಡಿಯಮ್ ಟರ್ಮ್, ನಾವು ಹೇಳಿದಾಗಲೇ ಇದನ್ನು ಸ್ವ್ಯಾಪಿಂಗ್ ಶೆಡ್ಯೂಲರ್ ಅಂತ ಕೂಡ ಕಲಿತೀವಿ. ಒಂದು ಪ್ರೋಸೆಸ್ ವರ್ಕ್ ಆಗ್ತಾ ಇರುತ್ತೆ, ಇನ್ನೊಂದು ಪ್ರೋಸೆಸ್ಗೆ ಹೋಗುತ್ತೆ, ಒಂದು ಪ್ರೋಸೆಸ್ ವರ್ಕ್ ಆಗ್ತಿರುತ್ತೆ, ಇನ್ನೊಂದು ಪ್ರೋಸೆಸ್ಗೆ ಹೋಗುತ್ತೆ. ಹಾಗಾಗಿ ಇದರಲ್ಲಿ ಟೈಮ್ ಶೇರಿಂಗು ಇದ್ದೇ ಇರುತ್ತೆ. ಇಟ್ ಈಸ್ ಅ ಪಾರ್ಟ್ ಆಫ್ ದ ಟೈಮ್ ಶೇರಿಂಗ್ ಸಿಸ್ಟಮ್. ಇದರಲ್ಲಿ ಟೈಮ್ ಶೇರಿಂಗ್ ಸಿಸ್ಟಮ್ ಇರೋದೇ ಇಲ್ಲ, ಇದರಲ್ಲಿ ಮಿನಿಮಮ್ ಇರುತ್ತೆ. ಇದರಲ್ಲಂತೂ ಟೈಮ್ ಶೇರಿಂಗ್ ಸಿಸ್ಟಮ್ ಇಸ್ ಅ ಪಾರ್ಟ್ ಆಫ್ ದ ಮೀಡಿಯಮ್ ಟರ್ಮ್ ಶೆಡ್ಯೂಲರ್. ನೆಕ್ಸ್ಟ್ ಡಿಫ್ರೆಂಟ್, ಇಟ್ ಸೆಲೆಕ್ಟ್ಸ್ ದ ಪ್ರೊಸೆಸಸ್ ಫ್ರಮ್ ಪೂಲ್ ಆ್ಯಂಡ್ ಲೋಡ್ಸ್ ದಮ್ ಇನ್ ಟು ದ ಮೆಮೊರಿ. ಸೊ ಇದೇನಾಗುತ್ತೆ, ಯಾವುದೆಲ್ಲ ಪ್ರೊಸೆಸಸ್ ಬಂದಿರುತ್ತೋ ಅದನ್ನಲ್ಲಿ ಯಾವುದು ಬೇಕೋ ಅದನ್ನು ಮೆಮೊರಿಗೆ ಲೋಡ್ ಮಾಡ್ತಾ ಇರುತ್ತೆ. ಯಾವುದು ಲಾಂಗ್ ಟರ್ಮ್ ಶೆಡ್ಯೂಲರ್. ಶಾರ್ಟ್ ಟರ್ಮ್ ಶೆಡ್ಯೂಲರ್ ಏನು ಮಾಡುತ್ತೆ, ಇದೆಲ್ಲ ಕ್ಯೂ ಯಾವುದೆಲ್ಲ ರೆಡಿ ಇದೆ ಅದನ್ನು ತೊಗೊಂಡು ಎಕ್ಸಿಕ್ಯೂಟ್ಗೆ ಮಾಡೋಕ್ಕೆ ಸಿ ಪಿ ಯುಗೆ ಅಲಾಟ್ ಮಾಡ್ತಾ ಇರುತ್ತೆ. ಇಟ್ ಸೆಲೆಕ್ಟ್ ದೋಸ್ ಪ್ರೊಸೆಸಸ್ ವಿಚ್ ಆರ್ ರೆಡಿ ಫಾರ್ ದ ಎಕ್ಸಿಕ್ಯೂಟ್. ಒಂದು ಪ್ರೊಸೆಸಸ್ನ ಮೆಮೊರಿಗೆ ಲೋಡ್ ಮಾಡುತ್ತೆ, ಇನ್ನೊಂದು ಏನು ಮಾಡುತ್ತೆ, ಮೆಮೊರಿಯಿಂದ ಸಿ ಪಿ ಯುಗೆ ಲೋಡ್ ಮಾಡ್ತಿರುತ್ತೆ. ಮೀಡಿಯಮ್ ಟರ್ಮ್ ಶೆಡ್ಯೂಲರ್ ಏನು ಮಾಡುತ್ತೆ, ಇಟ್ ಕ್ಯಾನ್ ರೀಇಂಟ್ರಡ್ಯೂಸ್ ದ ಪ್ರೊಸೆಸ್ ಇನ್ ಟು ದ ಮೆಮೊರಿ ಆ್ಯಂಡ್ ಎಕ್ಸಿಕ್ಯೂಟ್ ಕ್ಯಾನ್ ಬಿ ಕಂಟಿನ್ಯೂಡ್. ಸೊ ಯಾವುದೆಲ್ಲ ಸ್ವ್ಯಾಪ್ ಔಟ್ ಆಗಿರುತ್ತೆ ಅದನ್ನು ವಾಪಸ್ ಸ್ವ್ಯಾಪ್ ಇನ್ ಮಾಡುತ್ತೆ, ಮೆಮೊರಿಗೆ ತೊಗೊಂಬರುತ್ತೆ, ಮತ್ತು ಎಕ್ಸಿಕ್ಯೂಷನ್ನ ಕಂಟಿನ್ಯೂ ಮಾಡುತ್ತೆ. ಸೊ ಹಿಯರ್ ಕಮ್ಸ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಆ್ಯಂಡ್ ಮೀಡಿಯಮ್ ಟರ್ಮ್ ಶೆಡ್ಯೂಲರ್ಸ್. ಮೇಯ್ನ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಇದರಲ್ಲಿ ಸ್ಪೀಡ್ ಕಡಿಮೆ ಇರುತ್ತೆ, ಸ್ಪೀಡ್ ಜಾಸ್ತಿ ಇರುತ್ತೆ. ಇದರಲ್ಲಿ ಮೀಡಿಯಮ್ ಸ್ಪೀಡಲ್ಲಿ ವರ್ಕ್ ಆಗ್ತಿರುತ್ತೆ. ಇದು ಮಲ್ಟಿ ಪ್ರೋಗ್ರಾಮ್ನ ಕಂಟ್ರೋಲ್ ಮಾಡುತ್ತೆ. ಇದರಲ್ಲಿ ಕಡಿಮೆ ಇರುತ್ತೆ. ಇದು ಈಸ್ ಅ ಪಾರ್ಟ್ ಆಫ್ ದ ರಿಡ್ಯೂಸಸ್ ದ ಡಿಗ್ರಿ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್. ಇದರಲ್ಲಿ ಟೈಮ್ ಶೇರಿಂಗ್ ಸಿಸ್ಟಮ್ ಇರಲ್ಲ, ಇದರಲ್ಲಿ ಮಿನಿಮಮ್ ಟೈಮ್ ಶೇರಿಂಗ್ ಸಿಸ್ಟಮ್ ಇರುತ್ತೆ. ಇದರಲ್ಲಿ ಇಟ್ ಈಸ್ ಅ ಪಾರ್ಟ್ ಆಫ್ ದ ಟೈಮ್ ಶೇರಿಂಗ್ ಸಿಸ್ಟಮ್. ಇದು ಎಲ್ಲ ಪ್ರೊಸೆಸಸ್ನ ಮೆಮೊರಿಗೆ ಲೋಡ್ ಮಾಡುತ್ತೆ. ಇಲ್ಲಿ ಮೆಮೊರಿಯಿಂದ ಸಿ ಪಿ ಯುಗೆ ಲೋಡ್ ಆಗ್ತಾ ಇರುತ್ತೆ. ಇದರಲ್ಲಿ ಸಿ ಪಿ ಯುಯಿಂದ ಹೊರಗಡೆ ಹೋಗಿರುವಂಥ ಸ್ವ್ಯಾಪ್ ಔಟ್ ಆಗಿರುವಂಥ ಪ್ರೊಸೆಸಸ್ಸು ಮತ್ತು ಮೆಮೊರಿಗೆ ಬಂದು ಎಕ್ಸಿಕ್ಯೂಟ್ ಆಗ್ತಿರುತ್ತೆ. ದೆನ್ ಲೆಟ್ಸ್ ಸಿ ಒನ್ ಮೋರ್ ಕಾನ್ಸೆಪ್ಟ್ ಕಾಲ್ಡ್ ಕಾಂಟೆಕ್ಸ್ಟ್ ಸ್ವಿಚ್. What is context switch? A context switch is a mechanism to store and restore the state or context of the CPU in a process control block so that the process execution can be resumed from the same point at a later time. ಕಾಂಟೆಕ್ಸ್ಟ್ ಸ್ವಿಚ್ ಅಂದರೆ ಏನು? ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಕ್ಲಾಸ್ ಮಾಡ್ತಾ ಇದ್ದೀನಿ, ಆಯಿತಾ? ಕ್ಲಾಸ್ ಮಾಡ್ತಾ ಇದ್ದೀನಿ, 10ನೇ ಸ್ಲೈಡಲ್ಲಿ ಇದ್ದೀನಿ ಅಂತ ಇಟ್ಕೊಳ್ಳಿ. 10ನೇ ಸ್ಲೈಡಲ್ಲಿ ನಿಮಗೆ ನಾನು ಪಾಠ ಮಾಡ್ತಾ ಇರ್ಬೇಕಾದ್ರೆ ನನಗೆ ಫೋನ್ ಕಾಲ್ ಬರುತ್ತೆ. ನಾನೇನು ಮಾಡ್ತೀನಿ, ಇದನ್ನು 10ನೇ ಸ್ಲೈಡಲ್ಲೇ ಸ್ಟಾಪ್ ಮಾಡ್ತೀನಿ. ಫಸ್ಟ್ ಸ್ಲೈಡಲ್ಲಿ ಹೋಗಿ ಸ್ಟಾಪ್ ಮಾಡೋದಿಲ್ಲ, ಯಾಕಂದರೆ ನಾನು 10ನೇ ಸ್ಲೈಡೇ ಮಾಡ್ತಾಯಿದ್ದೆ, 10ನೇ ಸ್ಲೈಡಲ್ಲಿ ಸ್ಟಾಪ್ ಮಾಡ್ತೀನಿ. ಫೋನ್ ಕಾಲ್ ಅಟೆಂಡ್ ಮಾಡ್ತೀನಿ. ಫೋನ್ ಕಾಲಲ್ಲಿ ಅಟೆಂಡ್ ಮಾಡಿ ಮಾತಾಡಾದಮೇಲೆ ವಾಪಸ್ ನಿಮ್ಮ ಕ್ಲಾಸಿಗೆ ಬಂದಾಗ ಐ ಹ್ಯಾವ್ ಟು ರೆಸ್ಯೂಮ್ ಫ್ರಮ್ ದ ಸೇಮ್ ಪಾಯಿಂಟ್. 10ನೇ ಸ್ಲೈಡ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಅಂದರೆ ನಾನು 10ನೇ ಸ್ಲೈಡಿಂದ ಕಂಟಿನ್ಯೂ ಮಾಡಬೇಕು ಹೊರತು ಫಸ್ಟ್ ಸ್ಲೈಡಿಂದ ಮತ್ತೆ ಕಂಟಿನ್ಯೂ ಆಗಬಾರ್ದು. ಸೊ ದಿಸ್ ಈಸ್ ಕಾಲ್ಡ್ ಕಾಂಟೆಕ್ಸ್ಟ್ ಸ್ವಿಚಿಂಗ್. ಓಕೆ, ಇಲ್ಲೇನಾಗುತ್ತೆ, ಸಿ ಪಿ ಯು ಒಂದು ಪ್ರೋಸೆಸ್ನ ವರ್ಕ್ ಮಾಡ್ತಾ ಇರುತ್ತೆ ಅಂದ್ಕೊಂಡು, ಆಯಿತಾ? ವೆನ್ ದ ಸಿ ಪಿ ಯು ಈಸ್ ಎಕ್ಸಿಕ್ಯೂಟಿಂಗ್ ಒನ್ ಪ್ರೋಸೆಸ್, ಇನ್ ಬಿಟ್ವೀನ್ ಇಟ್ ಹ್ಯಾಸ್ ಟು ಟೇಕ್ ಅಪ್ ಅನದರ್ ಪ್ರೋಸೆಸ್, ಆಯಿತಾ? ಈ ಪ್ರೋಸೆಸ್ 1 ಅಂದ್ಕೊಳ್ಳೋಣ, ಪ್ರೋಸೆಸ್ 1ನ ವರ್ಕ್ ಮಾಡ್ತಾ ಇರುತ್ತೆ. ಪ್ರೋಸೆಸ್ 2 ಬರುತ್ತೆ, ಮೇ ಬಿ ವಿತ್ ಹೈಯರ್ ಪ್ರಯಾರಿಟಿ. ಆವಾಗ P1ನ ಸಸ್ಪೆಂಡ್ ಮಾಡಬೇಕು, ಆಯಿತಾ? ಸಸ್ಪೆಂಡ್ ಮಾಡಿ P2ನ ವರ್ಕ್ ಮಾಡ್ತಾ ಇರುತ್ತೆ. P2 ಕಂಪ್ಲೀಟ್ ಆದಮೇಲೆ ವಾಪಸ್ P1ನ ತೊಗೋಬೇಕು. ಬಟ್ P1ನ ಎಲ್ಲಿಂದ ತೊಗೋಬೇಕು, ಎಲ್ಲಿಗೆ ಸ್ಟಾಪ್ ಮಾಡಿತ್ತೋ ಪ್ರೋಸೆಸ್ನ ಅಲ್ಲಿಂದ ಆ ಪ್ರೋಸೆಸ್ನ ಮತ್ತೆ ರೆಸ್ಯೂಮ್ ಮಾಡ್ಕೊಳ್ಬೇಕು. ರೆಸ್ಯೂಮ್ ಮಾಡ್ಕೊಳತ್ತೆ. ಇದನ್ನು ಏನಂತ ಕರಿತೀವಿ? ಕಾಂಟೆಕ್ಸ್ಟ್ ಸ್ವಿಚ್ ಅಂತ ಕರಿತೀವಿ. ಆ ಕಾಂಟೆಕ್ಸ್ಟ್ ಸ್ವಿಚ್ ಈಸ್ ದ ಮೆಕ್ಯಾನಿಸಮ್ ಟು ಸ್ಟೋರ್ ಆ್ಯಂಡ್ ರೀಸ್ಟೋರ್ ದ ಸ್ಟೇಟ್. ಎಲ್ಲಿ ಅದು ಸ್ಟಾಪ್ ಆಗುತ್ತೋ ಅಲ್ಲಿಂದ ಅದು ಸ್ಟೋರ್ ಮಾಡಿರುತ್ತೆ, ಮತ್ತು ಅದನ್ನು ರೀಸ್ಟೋರ್ ಮಾಡ್ಕೊಳುತ್ತೆ, ಮತ್ತು ಪ್ರೋಸೆಸ್ ಕಂಟಿನ್ಯೂ ಮಾಡಬೇಕಾದ್ರೆ ರೀಸ್ಟೋರ್ ಮಾಡ್ಕೊಳುತ್ತೆ. ಆಫ್ ದ ಸ್ಟೇಟ್ ಕಾಂಟೆಕ್ಸ್ಟ್ ಆಫ್ ದ ಸಿ ಪಿ ಯು ಇನ್ ಪ್ರೋಸೆಸ್ ಕಂಟ್ರೋಲ್ ಬ್ಲಾಕ್ ಸೊ ದಟ್ ದ ಪ್ರೋಸೆಸ್ ಎಕ್ಸಿಕ್ಯೂಷನ್ ಕ್ಯಾನ್ ಬಿ ರೆಸ್ಯೂಮ್ಡ್ ಫ್ರಮ್ ದ ಸೇಮ್ ಪಾಯಿಂಟ್ ಅಟ್ ಅ ಲೇಟರ್ ಟೈಮ್. ಸೊ ಯಾವುದೆಲ್ಲ ಪ್ರೋಸೆಸ್ಸು ಅರ್ಧಕ್ಕೆ ಸ್ವಿಚ್ ಆಗ್ತಾ ಇರುತ್ತೋ ಅದ್ರ ಸ್ಟೇಟ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ, ಮತ್ತು ಆ ಪ್ರೋಸೆಸ್ನ ವರ್ಕ್ ಮಾಡಬೇಕಾದ್ರೆ ಅದನ್ನು ರೀಸ್ಟೋರ್ ಮಾಡ್ಕೊಳ್ಳುತ್ತೆ. ರೀಸ್ಟೋರ್ ಮಾಡಿಕೊಂಡು ಪ್ರೋಸೆಸ್ ಎಕ್ಸಿಕ್ಯೂಷನ್ನ ಆ ಪಾಯಿಂಟಿಂದನೇ ರೆಸ್ಯೂಮ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಡತ್ತೆ. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಕಾಂಟೆಕ್ಸ್ಟ್ ಸ್ವಿಚಿಂಗ್. ಕಾಂಟೆಕ್ಸ್ಟ್ ಸ್ವಿಚಿಂಗ್ ಈಸ್ ನಥಿಂಗ್ ಬಟ್ ವೆನ್ ದ ಸಿ ಪಿ ಯು is executing one process, in between it, if it wants to take up another process, the current process statuses are stored and it is restored when it wants to complete the execution. Let's take with an example. Here you observe we have 2 processes. ಇಲ್ಲಿ ಸಿ ಪಿ ಯು ಇದೆ, ಸಿ ಪಿ ಯು ವರ್ಕ್ ಮಾಡ್ತಾ ಇದೆ. ಎಷ್ಟು ಪ್ರೋಸೆಸ್ ಇದೆ ಅಂದರೆ 2 ಪ್ರೋಸೆಸ್ ಇದೆ. ಒಂದು ಪ್ರೋಸೆಸ್ P1, ಇನ್ನೊಂದು ಪ್ರೋಸೆಸ್ P2. ಸಿ ಪಿ ಯು ಈಸ್ ಹ್ಯಾಂಡ್ಲಿಂಗ್ 2 processes. One is process 1 and another one is process 2. First it will take up process 1. ಸಿ ಪಿ ಯು ಫಸ್ಟ್ ಪ್ರೋಸೆಸ್ 1ನ ವರ್ಕ್ ಮಾಡ್ಕೊಳಕ್ಕೆ ತೊಗೊಳತ್ತೆ. ಸಿ ಪಿ ಯು ಏನು ಮಾಡ್ತಿರುತ್ತೆ, ಪ್ರೋಸೆಸ್ 1ನ ವರ್ಕ್ ಮಾಡ್ತಾ ಇರುತ್ತೆ.
ಇನ್ ಬಿಟ್ವೀನ್ ಇಟ್ ವಾಂಟ್ಸ್ ಟು ಟೇಕ್ ಅಪ್ ಪ್ರೋಸೆಸ್ 2. ಅವಾಗ ಏನು ಮಾಡುತ್ತೆ, ಪ್ರೋಸೆಸ್ 1ನ ಎಲ್ಲಿ ತನಕ ವರ್ಕ್ ಮಾಡಿರುತ್ತೆ ಅಲ್ಲಿ ತನಕ ಅದ್ರ ಸ್ಟೇಟಸ್ನ ಸ್ಟೋರ್ ಮಾಡುತ್ತೆ. P1 ಒಂದು 30% ವರ್ಕ್ ಮಾಡಿದೆ ಅಂತ ಇಟ್ಕೊಳ್ಳಿ. ಪ್ರೋಸೆಸ್ 1 30% ವರ್ಕ್ ಆಗಿದೆ. ಆ 30% ತನಕ ಎಷ್ಟು ವರ್ಕ್ ಆಗಿದೆಯೋ ಆ ಸ್ಟೇಟ್ನ ಇಲ್ಲಿ ಸ್ಟೋರ್ ಮಾಡುತ್ತೆ. ಓಕೆ, ಸ್ಟೋರ್ ಆದಮೇಲೆ ಇದು ಪ್ರೋಸೆಸ್ 2ನ ತೊಗೊಳುತ್ತೆ. ಪ್ರೋಸೆಸ್ 2ನ ಎಲ್ಲಿಂದ ತೊಗೊಳುತ್ತೆ, ಅದೇನು ಮಾಡುತ್ತೆ, ಪ್ರೋಸೆಸ್ 2 ಎಲ್ಲಿ ತನಕ ಹಿಂದೆ ನಡೆದಿತ್ತೋ ಅದನ್ನು ವಾಪಸ್ ರೀಸ್ಟೋರ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಪ್ರೋಸೆಸ್ 2 ಒಂದು ಅರ್ಧ ವರ್ಕ್ ಆಗಿತ್ತು ಅಂದ್ಕೊಳ್ಳಿ, 50% ವರ್ಕ್ ಆಗಿತ್ತು. ಆ 50% ವರ್ಕ್ ಎಷ್ಟಾಗಿದೆ ಅದನ್ನು ರೀಸ್ಟೋರ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡುತ್ತೆ. ಅನದರ್ 50% ಕಂಟಿನ್ಯೂ ಮಾಡ್ತಾ ಇರುತ್ತೆ. ಆಯಿತಾ, ಪ್ರೋಸೆಸ್ 2 ತೊಗೊಳುತ್ತೆ, ಪ್ರೋಸೆಸ್ 2ನ ವರ್ಕ್ ಮಾಡ್ತಾ ಇರುತ್ತೆ. ಪ್ರೋಸೆಸ್ 2 ವರ್ಕ್ ಮಾಡ್ತಾ ಇತ್ತು, ಮತ್ತೆ ಪ್ರೋಸೆಸ್ 1 ಬಂತು. ಆವಾಗ ಏನು ಮಾಡುತ್ತೆ, ಪ್ರೋಸೆಸ್ 2 ಮತ್ತೆ ಒಂದು 50%ಇಂದ 75% ಆಗಿದೆ ಅಂದ್ಕೊಳ್ಳಿ. ಆ 75% ಅಷ್ಟು ಡೇಟಾನ ಮತ್ತೆ ಸೇವ್ ಮಾಡಿರುತ್ತೆ. ಯಾವುದ್ರದ್ದು, ಪ್ರೋಸೆಸ್ 2. ಪ್ರೋಸೆಸ್ 2 ಮಾಡಿ ಮತ್ತೆ ಪ್ರೋಸೆಸ್ 1ಗೆ ಹೋಗ್ಬೇಕಾದ್ರೆ ಪ್ರೋಸೆಸ್ 1ನ ರೀಸ್ಟೋರ್ ಮಾಡ್ಕೋಬೇಕು. ಎಲ್ಲಿ ವಾಪಸ್ ಪ್ರೋಸೆಸ್ 1 ಎಷ್ಟು ವರ್ಕ್ ಆಗಿತ್ತು, ಒಂದು 30% ವರ್ಕ್ ಆಗಿತ್ತು, ಆ ಸ್ಟೇಟಿಂಗ್ ಸೇವ್ ಆಗಿದೆ. ವಾಪಸ್ ಅದನ್ನು ರೆಸ್ಯೂಮ್ ಮಾಡ್ಕೊಳುತ್ತೆ, ರೀಸ್ಟೋರ್ ಮಾಡಿಕೊಂಡು ಮತ್ತೆ ಆ ಪಾಯಿಂಟಿಂದ ಕಂಟಿನ್ಯೂ ಮಾಡುತ್ತೆ. ಇಲ್ಲಿ ಮೇನ್ ಏನು ತೋರ್ಸಕ್ಕೆ ಹೋಗಿದೆ ಅಂದರೆ 2 ಪ್ರೋಸೆಸ್ಗಳಿದೆ, ಒಂದು P1 ಮತ್ತು ಇನ್ನೊಂದು P2. P1 ಮತ್ತು P2 ಮಧ್ಯೆ ಎರಡೂ ಮಧ್ಯೆ ಸ್ವಿಚ್ ಆಗ್ತಾ ಇದೆ. ಅಂದರೆ ಸ್ವಲ್ಪ ಹೊತ್ತು P1ನ ವರ್ಕ್ ಮಾಡುತ್ತೆ, ಆಮೇಲೆ ಮತ್ತೆ P2 ತೊಗೊಳುತ್ತೆ, ಮತ್ತೆ P2 ವರ್ಕ್ ಮಾಡ್ತಿರುತ್ತೆ, ಮತ್ತೆ P1ಗೆ ಹೋಗುತ್ತೆ. ದಿಸ್ ಈಸ್ ಕಾಂಟೆಕ್ಸ್ಟ್ ಸ್ವಿಚಿಂಗ್. ಆಯಿತಾ. ಸೊ ಪ್ರೋಸೆಸ್ 1 ವರ್ಕ್ ಆಗ್ತಾ ಇದೆ ಅಂತ ಇಟ್ಕೊಡಿ, ಎಲ್ಲಿ ತನಕ ಒಂದು ಅರ್ಧ ವರ್ಕ್ ಆಗುತ್ತಾ ಅಷ್ಟು ವರ್ಕ್ ಆಗುತ್ತೆ, ಮತ್ತು ಅದ್ರ ಸ್ಟೇಟಸ್ನ ಸೇವ್ ಮಾಡಿಡುತ್ತೆ. P2 ತೊಗೋಬೇಕಾ, ಎಷ್ಟು ವರ್ಕ್ ಆಗಿತ್ತು ಹಳೇದು, ಹಿಂದೆ ಎಷ್ಟು ವರ್ಕ್ ಆಗಿತ್ತು ತೊಗೊಳುತ್ತೆ, ರೀಸ್ಟೋರ್ ಮಾಡ್ಕೊಳುತ್ತೆ. ಪ್ರೋಸೆಸ್ 2ನ ಮತ್ತೆ ವರ್ಕ್ ಮಾಡ್ತಾ ಇರುತ್ತೆ. ಪ್ರೋಸೆಸ್ 2 ವರ್ಕ್ ಮಾಡ್ತಾ ಇತ್ತು, ಮತ್ತೆ ಪ್ರೋಸೆಸ್ 1 ತೊಗೋಬೇಕು, ಸ್ವಿಚ್ ಆಗಬೇಕಾ, ಪ್ರೋಸೆಸ್ 2 ಎಲ್ಲಿ ತನಕ ವರ್ಕ್ ಆಗಿತ್ತು ಅದರ ಸ್ಟೇಟಸ್ನ ಸ್ಟೋರ್ ಮಾಡುತ್ತೆ. ಸ್ಟೋರ್ ಮಾಡಿ ಪ್ರೋಸೆಸ್ 1 ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡ್ತಾ ಇಲ್ಲ, ಹಿಂದೆ ಎಷ್ಟು ಇಲ್ಲಿ ನೋಡಿ, ಪ್ರೋಸೆಸ್ 1 ವರ್ಕ್ ಮಾಡಿ ಅರ್ಧ ಸೇವ್ ಆಗಿತ್ತಲ್ವಾ, ಅದೇ ಸ್ಟೇಟಸ್ನ ಆರೋ ಮಾರ್ಕ್ ನೋಡಿ, ಅದೇ ಸ್ಟೇಟಸ್ನ ವಾಪಸ್ ರೀಸ್ಟೋರ್ ಮಾಡ್ಕೊಂಡು ಅಲ್ಲಿಂದ ಕಂಟಿನ್ಯೂ ಮಾಡುತ್ತೆ. ದಿಸ್ ಈಸ್ ಕಾಂಟೆಕ್ಸ್ಟ್ ಸ್ವಿಚಿಂಗ್. ಮತ್ತು ಕಾಂಟೆಕ್ಸ್ಟ್ ಸ್ವಿಚ್ ಆದಾಗ ಏನೆಲ್ಲ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ ಪ್ರತಿ ಪ್ರೋಸೆಸ್ದು ಅಂದರೆ, ಪ್ರತಿ ಪ್ರೋಸೆಸ್ದು ಕೌಂಟರ್ ಸ್ಟೋರ್ ಆಗಿರುತ್ತೆ, ಶೆಡ್ಯೂಲಿಂಗ್ ಇನ್ಫಾರ್ಮೇಷನ್, ಬೇಸ್ ಆ್ಯಂಡ್ ಲಿಮಿಟ್ ರಿಜಿಸ್ಟರ್, ಕರೆಂಟ್ಲಿ ಯೂಸ್ಡ್ ರಿಜಿಸ್ಟರ್, ಚೇಂಜ್ಡ್ ಸ್ಟೇಟ್, IO ಸ್ಟೇಟ್ ಇನ್ಫಾರ್ಮೇಷನ್, ಅಕೌಂಟಿಂಗ್ ಇನ್ಫಾರ್ಮೇಷನ್. ಸೊ PCB ಇನ್ಫಾರ್ಮೇಷನ್ಸ್ ಏನಿರುತ್ತೆ ಪ್ರತಿ ಪ್ರೋಸೆಸ್ದು ಅಷ್ಟು ಇನ್ಫಾರ್ಮೇಷನ್ನು ಸ್ಟೋರ್ ಆಗಿರುತ್ತೆ. ಓಕೆ, ಸೊ let's go with some multiple choice questions. First one, what is long term scheduler? So already ನೋಡಿದ್ವಿ, long term scheduler is also called as a job scheduler. ಸೊ ಅದೇನು ಮಾಡುತ್ತೆ, ಪ್ರತಿಯೊಂದು ಪ್ರೊಸೆಸಸ್ ಯಾವುದೆಲ್ಲ ಬರುತ್ತೆ ಅದನ್ನೆಲ್ಲ ಜಾಬ್ ಶೆಡ್ಯೂಲರ್ ಅಥವಾ ಲಾಂಗ್ ಟರ್ಮ್ ಶೆಡ್ಯೂಲರಲ್ಲಿ ಹಾಕತ್ತೆ. ಸೊ ಫಸ್ಟ್ ಆಪ್ಷನ್, ಇಟ್ ಸೆಲೆಕ್ಟ್ಸ್ ವಿಚ್ ಪ್ರೋಸೆಸ್ ಹ್ಯಾಸ್ ಟು ಬಿ ಬ್ರಾಟ್ ಇನ್ ಟು ದ ರೆಡಿ ಕ್ಯೂ. ಯಾವುದೆಲ್ಲ ಪ್ರೋಸೆಸಸ್ ಸಿಸ್ಟಮಿಗೆ ಬರ್ತಿರುತ್ತೆ ಅದರಲ್ಲಿ ಯಾವುದನ್ನೆಲ್ಲ ಮೆಮೊರಿಗೆ ಲೋಡ್ ಮಾಡಬೇಕು ಅನ್ನೋದನ್ನು ಲಾಂಗ್ ಟರ್ಮ್ ಶೆಡ್ಯೂಲರ್ ಮಾಡ್ತಿರುತ್ತೆ. ಸೊ ದಟ್ ಇಟ್ ಕ್ಯಾನ್ ಬಿ ರೆಡಿ ಇನ್ ದ ಕ್ಯೂ, ಸೊ ದಟ್ ಇಟ್ ಕ್ಯಾನ್ ಬಿ ಅಲಾಟೆಡ್ ಟು CPU. ಹಾಗಾದರೆ ಮೀಡಿಯಮ್ ಟರ್ಮ್ ಶೆಡ್ಯೂಲರ್ ಏನು ಮಾಡುತ್ತೆ, ಸೊ ಮೀಡಿಯಮ್ ಟರ್ಮ್ ಶೆಡ್ಯೂಲರ್ ಸ್ವ್ಯಾಪಿಂಗ್ ಮಾಡುತ್ತೆ. ಮೇನ್ ಒಂದರಿಂದ ಇನ್ನೊಂದಕ್ಕೆ ಸ್ವ್ಯಾಪಿಂಗ್ ಮಾಡುತ್ತೆ. ಸೊ ಆಪ್ಷನ್ ವಿಲ್ ಬಿ, ಇಟ್ ಸೆಲೆಕ್ಟ್ಸ್ ವಿಚ್ ಪ್ರೋಸೆಸ್ ಟು ಬಿ ರಿಮೂವ್ ಫ್ರಮ್ ದ ಮೆಮೊರಿ ಫಾರ್ ಸ್ವ್ಯಾಪಿಂಗ್. ಸೊ ಈ ಕರೆಂಟ್ ವರ್ಕ್ ಆಗ್ತಿರೋದನ್ನು ರಿಮೂವ್ ಮಾಡಬೇಕು, ಮತ್ತೆ ಬೇರೆದನ್ನು ಲೋಡ್ ಮಾಡಬೇಕು. ಸೊ ಇಂಥ ಸ್ವ್ಯಾಪಿಂಗ್ ವರ್ಕ್ನ ಮೀಡಿಯಮ್ ಟರ್ಮ್ ಶೆಡ್ಯೂಲರ್ ಮಾಡ್ತಿರುತ್ತೆ. ಹಾಗಾದರೆ ಶಾರ್ಟ್ ಟರ್ಮ್ ಶೆಡ್ಯೂಲರ್ ಅಂದರೆ ಏನು? ಸೊ ಶಾರ್ಟ್ ಟರ್ಮ್ ಶೆಡ್ಯೂಲರ್ ಇಸ್ ನಥಿಂಗ್ ಬಟ್ ಇಟ್ ಸೆಲೆಕ್ಟ್ಸ್ ವಿಚ್ ಪ್ರೋಸೆಸ್ ಹ್ಯಾಸ್ ಟು ಬಿ ಎಕ್ಸಿಕ್ಯೂಟೆಡ್ ನೆಕ್ಸ್ಟ್ ಆ್ಯಂಡ್ ಅಲೋಕೇಟೆಡ್ ಫಾರ್ ದ CPU. ಸೊ ಯಾವುದು ನೆಕ್ಸ್ಟ್ ಶೆಡ್ಯೂಲರ್ನ CPUಗೆ ಅಲೋಕೇಟ್ ಮಾಡಿಕೊಡ್ಬೇಕು, ಪ್ರಾಸೆಸ್ನ ಅಲೋಕೇಟ್ ಮಾಡಿಕೊಡ್ಬೇಕು ಅನ್ನೋದನ್ನು ಶಾರ್ಟ್ ಟರ್ಮ್ ಶೆಡ್ಯೂಲರ್ ಮಾಡುತ್ತೆ. ಸೊ CPU ಅಲೋಟ್ ಮಾಡಿಕೊಡೋಕ್ಕೆ ಶಾರ್ಟ್ ಟರ್ಮ್ ಶೆಡ್ಯೂಲರ್, ಒಂದು ಪ್ರೋಸೆಸ್ಸಿಂದ ಇನ್ನೊಂದು ಪ್ರೋಸೆಸ್ನ ಶಿಫ್ಟ್ ಮಾಡೋಕ್ಕೆ ಮೀಡಿಯಮ್ ಟರ್ಮ್ ಶೆಡ್ಯೂಲರ್, ಮತ್ತು ಬರೋ ಪ್ರೋಸೆಸಸ್ನೆಲ್ಲ ಮೆಮೊರಿಗೆ ಲೋಡ್ ಮಾಡಿ ರೆಡಿ ಆಗಿಡೋಕ್ಕೆ ರೆಡಿ ಕ್ಯೂ ಮಾಡಿಡೋದಕ್ಕೆ ದಟ್ ಈಸ್ ಜಾಬ್ ಶೆಡ್ಯೂಲರ್. ಸೊ again question is repeated. Then which scheduler controls the degree of multi-programming? ಸೊ ಕಂಟ್ರೋಲ್ ಮಾಡೋದು ಯಾವುದು ಮಲ್ಟಿಪ್ರೋಗ್ರಾಮಿಂಗ್ನ? ಆ ಡಿಫ್ರೆನ್ಸಸ್ಸಲ್ಲಿ ನಾವು ನೋಡಿದ್ವಿ. ಸೊ ಮಲ್ಟಿಪ್ರೋಗ್ರಾಮಿಂಗ್ನ ಕಂಟ್ರೋಲ್ ಮಾಡೋದು ಯಾವುದು? ಲಾಂಗ್ ಟರ್ಮ್ ಶೆಡ್ಯೂಲರ್. ಕಂಟ್ರೋಲ್ ಮಾಡದೇ ಇರೋದು ಯಾವುದು ಅಂದರೆ ಶಾರ್ಟ್ ಟರ್ಮ್ ಶೆಡ್ಯೂಲರ್. ಓಕೆ, ದ ಪ್ರೈಮರಿ ಡಿಸ್ಟಿಂಗ್ವಿಷನ್ ಬಿಟ್ವೀನ್ ದ ಶಾರ್ಟ್ ಟರ್ಮ್ ಶೆಡ್ಯೂಲರ್ ಆ್ಯಂಡ್ ದ ಲಾಂಗ್ ಟರ್ಮ್ ಶೆಡ್ಯೂಲರ್, ಯಾವುದರಲ್ಲಿ ಡಿಫ್ರೆನ್ಸ್ ಇದೆ? ಡಿಫ್ರೆನ್ಸ್ ಇಸ್ ದೇರ್ ಇನ್ ದ ಲೆಂತಲ್ಲ, ಟೈಪ್ ಆಫ್ ಪ್ರೋಸೆಸ್ ಅಲ್ಲ, ಫ್ರೀಕ್ವೆನ್ಸಿ ಆಫ್ ದೇರ್ ಎಕ್ಸಿಕ್ಯೂಷನ್. ಎಷ್ಟು ಫಾಸ್ಟಾಗಿ ಅದು ವರ್ಕ್ ಆಗ್ತಾ ಇರುತ್ತೆ. ಶಾರ್ಟ್ ಟರ್ಮ್ ಶೆಡ್ಯೂಲಲ್ಲಿ ಸ್ಪೀಡ್ ಕಡಿಮೆ ಇರುತ್ತೆ, ಲಾಂಗ್ ಟರ್ಮ್ ಶೆಡ್ಯೂಲರ್ ಸ್ಪೀಡ್ ಸ್ಪೀಡ್ ಲಾಂಗ್ ಟರ್ಮ್ ಶೆಡ್ಯೂಲರ್ ಕಡಿಮೆ ಇರುತ್ತೆ, ಶಾರ್ಟ್ ಟರ್ಮ್ ಶೆಡ್ಯೂಲರ್ ಸ್ಪೀಡಾಗಿ ವರ್ಕ್ ಆಗ್ತಾ ಇರುತ್ತೆ. ಸೊ ಫ್ರೀಕ್ವೆನ್ಸಿ ಆಫ್ ದೇರ್ ಎಕ್ಸಿಕ್ಯೂಷನ್.
Next one. Dash is a decision to add a new process to the set of processes that are currently active. It is performed when a new process is created. So ಯಾವುದೇ ಹೊಸ process create ಆದಾಗಲೂ ಅದನ್ನು ಆ್ಯಡ್ ಮಾಡ್ಕೊಳ್ಳೋ ಕೆಲಸ ಮಾಡೋದು ಲಾಂಗ್ ಟರ್ಮ್ ಶೆಡ್ಯೂಲಿಂಗ್. So dash is a swapping of functions. So swapping function ಬಂದ ತಕ್ಷಣ we should remember that it is a medium term scheduling. So medium term scheduling is a part of the swapping function in which the decision to be added to be the number of processes that are partially or fully in main memory. So with this much of information, let's wind up the session. Thank you.